ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ವೇತಾ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಬಜೆಟ್ ಮತ್ತು ಯೋಜನೆಗಳನ್ನು ಪಾರ್ಟ್ 1ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ಟಾಪಿಕ್ಸ್ ಬಂದು ಸ್ಟೇಟ್ ಎಕನಾಮಿ, ಸ್ಟೇಟ್ ಫೈನಾನ್ಷಿಯಲ್ ಪೊಸಿಷನ್, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸ್, ಅದರಲ್ಲಿ ಬರೋ ಪ್ರೋಗ್ರಾಮ್ಸ್ ಪ್ರಧಾನ ಮಂತ್ರಿ ಕಿಸಾನ್ ಯೋಜನಾ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ, ರೈತ ಸಿರಿ, ಸುಜಲಾ 3, ರಿವಾರ್ಡ್ ಪ್ರಾಜೆಕ್ಟ್, ಜಲ ಅಮೃತ, ಅಟಲ್ ಭುಜಲ್ ಯೋಜನಾ, ಮಹಾದಯಿ ಮತ್ತು ಎತ್ತಿನ ಹೊಳೆ ಪ್ರಾಜೆಕ್ಟ್, ಮಹಿಳಾ ಮೀನುಗಾರ ಸಬಲೀಕರಣ ಯೋಜನಾ. ಇದ್ರ ಜೊತೆಯಲ್ಲಿ ಲೈಕ್ KPSC ಎಕ್ಸಾಮಲ್ಲಿ KS ಆಗಲಿ, FTA, STA, PSI ಯಾವುದಾದ್ರು ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಬಜೆಟ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ MCQ, ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೊಂದು ಪ್ರೋಗ್ರಾಮ್ ಜೊತೆನೂ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹೆಂಗೆ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಅಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಟ್ರೊಡಕ್ಷನ್. ಚೀಫ್ ಮಿನಿಸ್ಟರ್ BS ಯಡಿಯೂರಪ್ಪ ಅವ್ರದ್ದು ಇದು 7th ಬಜೆಟ್. ಅರ್ಲಿಯರ್ 2 ಸಲ ಡೆಪ್ಯೂಟಿ CM ಆದಾಗ ಮತ್ತು 4 ಸಲ ಚೀಫ್ ಮಿನಿಸ್ಟರ್ ಆದಾಗ ಇಲ್ಲಿ ಗೌರ್ಮೆಂಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಡೈರೆಕ್ಷನ್ ಆಫ್ ಅಂತ್ಯೋದಯ ಆ್ಯಂಡ್ ಇನ್ ಆರ್ಡರ್ ಟು ಅಚೀವ್ ದಿ ಸರ್ವೋದಯ, ದಟ್ ಈಸ್ ಟುವರ್ಡ್ಸ್ ದಿ ಡೆಸ್ಟಿನೇಷನ್ ಆಫ್ ದಿ ಸರ್ವೋದಯ. ಅಂತ್ಯೋದಯ ಅಂದರೆ ಇಟ್ಸ್ ಎ ವೀಕೆಸ್ಟ್ ಸೆಕ್ಷನ್ ಆಫ್ ದಿ ಸೊಸೈಟಿನ ಅಪ್ಲಿಫ್ಟ್ ಮಾಡೋದು, ಮತ್ತು ಸರ್ವೋದಯ ಅಂದರೆ ಯಾವುದು ಡಿಸ್ಕ್ರಿಮಿನೇಷನ್ ಇಲ್ಲದೆ ಡೆವಲಪ್ಮೆಂಟ್ ಆಫ್ ಆಲ್ ಅಂತ. ಈ ಸಲ ಬಜೆಟಲ್ಲಿ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜಾಸ್ತಿ. ಇಲ್ಲಿ ಅನ್ನದಾತ ಮೊದಲು, ಉಳಿದರೆ ಇತರರು, ಉಳಿದಾರು ಎಂದು ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಎಲ್ಲ ಬೇರೆ ಪ್ರೊಫೆಷನ್ ಲೈಕ್ ಬಿಸ್ನೆಸ್ ಆಗಲಿ, ಕಾಮರ್ಸ್ ಆಗಲಿ, ಅಡ್ಮಿನಿಸ್ಟ್ರೇಷನ್, ಡೆವಲಪ್ಮೆಂಟ್ ಆಗಲಿ, ಅಗ್ರಿಕಲ್ಚರ್ ಈಸ್ ದ ಮೇನ್ ಫೌಂಡೇಶನ್ ಫಾರ್ ಆಲ್. ಸ್ಟೇಟ್ ಎಕನಾಮಿ, GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಲ್ಲಿ ಗ್ರಾಸ್ ಮತ್ತು ನೆಟ್ ವ್ಯಾಲ್ಯೂ ಕೂಡ ಇರುತ್ತೆ. ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಇಟ್ಸ್ ಎ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ goods and service which produced within the ಬೌಂಡ್ರಿ ಆಫ್ ದಿ ಸ್ಟೇಟ್. ನಮ್ಮ 2018-19 ಓವರ್ ಆಲ್ ಗ್ರೋತ್ ರೇಟ್ ಬಂದು 7.8%, 19 and 20 6.8%. ಅಗ್ರಿಕಲ್ಚರಲ್ಲಿ ಪ್ರೀವಿಯಸ್ ಇಯರ್ ಸಿವಿಯರ್ ಡ್ರಾಟಿಂದ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೋತ್ ಅಷ್ಟೇ ಇದೆ. ದಟ್ ಈಸ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇನ್ ಆರ್ಡರ್ ಟು ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ ಆಗಲಿ, ಡೈರಿ ಅಥವಾ ಫಿಶರಿಯಿಂದ ಓವರ್ ಆಲ್ ಗ್ರೋತ್ ರೇಟ್ ಬಂದು 2018 or 19 3.9% ಇದೆ ಗ್ರೋತ್ ರೇಟು ಅಗ್ರಿಕಲ್ಚರ್ದು. ಇಂಡಸ್ಟ್ರೀಸ್ ಮತ್ತು ಸರ್ವಿಸ್ ಗ್ರೋತ್ ರೇಟ್ 2018 and 19 5.6, 9.8%. ಇಲ್ಲಿ 2019 and 20 ಇಂಡಸ್ಟ್ರೀಸ್ ಸೆಕ್ಟರ್ ಬಂದ್ಬಿಟ್ಟು 4.8, ಸರ್ವಿಸ್ ಸೆಕ್ಟರ್ 7.9. ಇದನ್ನ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ಫೈನಾನ್ಷಿಯಲ್ ಪೊಸಿಷನಲ್ಲಿ ರಿಸಿಪ್ಟ್ಸ್ ಮತ್ತು ಎಕ್ಸ್ಪೆಂಡಿಚರ್ ಬರುತ್ತೆ. ರಿಸಿಪ್ಟ್ಸಲ್ಲಿ ನಿಮಗೆ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವೆನ್ಯೂ ರಿಸಿಪ್ಟ್ ಬರುತ್ತೆ, ಮತ್ತು ಇಲ್ಲಿ ಎಕ್ಸ್ಪೆಂಡಿಚರಲ್ಲಿ ಕೂಡ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್. ರಿಸಿಪ್ಟ್ಸಲ್ಲಿ ನಿಮಗೆ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ, ಸ್ಟೇಟ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಮತ್ತು ಗ್ರ್ಯಾಂಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್, ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಬರುತ್ತೆ. ಎಕ್ಸ್ಪೆಂಡಿಚರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಿಮಗೆ ರಿಕವರಿ ಆಫ್ ಲೋನ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಆಫ್ ಲೋನ್ ಆ ಥರ ಬರುತ್ತೆ. ಸೊ ಇದರಲ್ಲಿ ನಿಮಗೆ MCQ ಯಾವ ಥರ ಬರುತ್ತೆ ಅಂದರೆ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಹೈಯೆಸ್ಟ್ ಶೇರ್ ಇನ್ ಸ್ಟೇಟ್ ಬಜೆಟ್ ರಿಸಿಪ್ಟಲ್ಲಿ ಯಾವುದು? ಬಾರೋಯಿಂಗಾ, ಸ್ಟೇಟ್ ಟ್ಯಾಕ್ಸಾ, ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಾ, ಗ್ರ್ಯಾಂಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟಾ? ಇಲ್ಲಿ ನೋಡಿ, ನೀವು ಈ ಸ್ಲೈಡ್ ನೋಡಿದೆ, ಗ್ರಾಫ್ ನೋಡಿ ನಿಮ್ಗೆ ಈಸಿಯಾಗಿ ಆಗುತ್ತೆ. ಫಸ್ಟ್ ಬಂದು ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಇಸ್ ದ ಫಸ್ಟ್ ಶೇರ್, ಸೆಕೆಂಡ್ ಬಂದು ಬಾರೋಯಿಂಗ್. ಸೊ ಆನ್ಸರ್ ಏನು ಇದಕ್ಕೆ? ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಟ್ ದ ಹೈಯೆಸ್ಟ್ ಶೇರ್ ಇನ್ ಸ್ಟೇಟ್ ಬಜೆಟ್ ರಿಸಿಪ್ಟ್? ಇಸ್ ಎ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ. ಗೊತ್ತಾಯ್ತಲ್ಲ ಆನ್ಸರು. ನೆಕ್ಸ್ಟ್, ಹೈಯೆಸ್ಟ್ ಶೇರ್ ಇನ್ ಸ್ಟೇಟ್ ಬಜೆಟ್ ಎಕ್ಸ್ಪೆಂಡಿಚರ್, ಇದರಲ್ಲಿ ಯಾವುದು? ಫಸ್ಟ್ ಬಂದ್ಬಿಟ್ಟು ಅಫ್ಕೋರ್ಸ್ ಇಟ್ಸ್ ಸ್ಯಾಲ್ರಿ ಮತ್ತು ಅಲೋವೆನ್ಸಸ್, ಸೆಕೆಂಡ್ ಬಂದ್ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಇದರಲ್ಲಿ ನೋಡಿ ಆನ್ಸರ್ ಏನು? ಸೆಕೆಂಡ್ ಬಂತು ಸ್ಯಾಲ್ರಿ ಮತ್ತು ಅಲೋವೆನ್ಸಸ್. ಸೊ ಇಲ್ಲ ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ ನೋಡಿ, ಸ್ಟೇಟ್ ಟ್ಯಾಕ್ಸ್. ಸೊ ಇದನ್ನ ಪ್ರಿಯಾರಿಟಿ ಥರ ಫಸ್ಟಿಂದ ಲಾಸ್ಟ್ವರೆಗೂ ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ಕೊಳ್ಳಿ. ದಟ್ ಈಸ್ ಫಸ್ಟ್ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ, ಸೆಕೆಂಡ್ ಬಾರೋಯಿಂಗ್ ಇಸ್ ದ ಶೇರ್ ಇನ್ ದಿ ಸ್ಟೇಟ್ ಬಜೆಟ್ ರಿಸಿಪ್ಟ್. ನಿಮಗೆ ಈ ಥರ ಆ ಗ್ರಾಫ್ ಮೇಲೆ MCQನ ಕೇಳ್ತಾರೆ ಬಜೆಟಲ್ಲಿ. ಸ್ಟೇಟ್ ಫೈನಾನ್ಷಿಯಲ್ ಪೊಸಿಷನಲ್ಲಿ ನಮ್ಮದು 14 ಫೈನಾನ್ಸ್ ಕಮಿಷನ್ ಸ್ಟೇಟ್ ಶೇರ್ ಬಂದುಬಿಟ್ಟು ಔಟ್ ಆಫ್ ಟೋಟಲ್ ಅಲೋಕೇಶನ್ ಫಿಕ್ಸ್ಡ್ ಅಟ್ 4.7%. 15 ಫೈನಾನ್ಸ್ ಕಮಿಷನ್ ವಿಚ್ ಹ್ಯಾಸ್ ರೆಡ್ಯೂಸ್ಡ್ ದಿ ಸ್ಟೇಟ್ ಶೇರ್ ಟು 3.64%. ಇಲ್ಲಿ IT ಸರ್ವಿಸ್ ಸೆಕ್ಟರು ಕರ್ನಾಟಕ ಸ್ಟೇಟ್ GSDPಗೆ 25% ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ IT ಸರ್ವಿಸಲ್ಲಿ ಟ್ಯಾಕ್ಸ್ ಇನ್ಸೆಂಪ್ಷನ್ ಇದೆ ಫಾರ್ ಎಕ್ಸ್ಪೋರ್ಟ್ ಆಫ್ IT ಸರ್ವಿಸ್. ಇದಕ್ಕೆ ನೋ ಕಾಂಟ್ರಿಬ್ಯೂಷನ್ ಟು ಸ್ಟೇಟ್ಸ್ ರೆವೆನ್ಯೂ ಕಲೆಕ್ಷನ್ ಫ್ರಮ್ ದಿಸ್ ಸೆಕ್ಟರ್. ಇದರಿಂದ ನಮ್ಗೆ ಏನಾಗ್ತಿದೆ ಅಂದರೆ ಸ್ಟೇಟ್ ರ್ಯಾಂಕ್ ಬಂದು ತುಂಬ ಕಡಿಮೆ ಆಗ್ತಿದೆ. ಇನ್ ಸ್ಟೇಟ್ ಇನ್ಕಮ್ ಡಿಸ್ಟೆನ್ಸ್ ಪ್ಯಾರಾಮೀಟ್ರಲ್ಲಿ ಸ್ಟೇಟ್ ಶೇರ್ ತುಂಬ ಡ್ರಾಸ್ಟಿಕ್ ಆಗಿ ರಿಡಕ್ಷನ್ ಆಗ್ತಾ ಇದೆ.
ಇಲ್ಲಿ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ನಮ್ಮ ಸ್ಟೇಟ್ ಇನ್ಕಮ್ ಮತ್ತು ಯಾವ್ದು ಸ್ಟೇಟ್ ಐ ಇನ್ಕಮ್ ಇದೆಯೋ ಅದು ಎರಡು ಸೇರಿಸಿ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಆಫ್ ಎ ಸ್ಟೇಟ್ ಇನ್ಕಮ್ ಫ್ರಮ್ ದಿ ಸ್ಟೇಟ್ ವಿತ್ ದಿ ಹೈಯೆಸ್ಟ್ ಇನ್ಕಮ್ ಅಂತ. ನಮ್ಮ ಸ್ಟೇಟ್ GDP ಬಂದು 4th ರ್ಯಾಂಕು ಮತ್ತು ಪರ್ ಕ್ಯಾಪಿಟಲ್ GDP ಬಂದು 7th ರ್ಯಾಂಕು. ಸೊ ಕಂಪೇರ್ ಟು ಅದರ್ ಸ್ಟೇಟು ನಮ್ಮದು ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ನೀವು ಪಾಲಿಟಿ ಓದಿದ್ರೆ ಈಸಿಯಾಗಿ ಇದನ್ನ ಆನ್ಸರ್ ಮಾಡ್ಬೋದು. MCQ ಸ್ಟೇಟ್ ಫೈನಾನ್ಸ್ ಪೊಸಿಷನ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ವಿಚ್ ಆರ್ಟಿಕಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಫಾರ್ ಫೈನಾನ್ಸ್ ಕಮಿಷನ್? ಆರ್ಟಿಕಲ್ 323, ಆರ್ಟಿಕಲ್ 280, 256, 378. ಆನ್ಸರ್ ಈಸ್ ಆರ್ಟಿಕಲ್ 280. ಆಮೇಲೆ ಹೂ ಇಸ್ ದ ಚೇರ್ಮನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ? NK ಸಿಂಗ್, YV ರೆಡ್ಡಿ, ವಿಜಯ್ ಕೇಲ್ಕರ್, KC ನಿಯೋಗಿ. ಯಾವ್ದು ಆನ್ಸರ್? ಎಸ್, ಇಟ್ಸ್ ನಂದ್ ಕಿಶೋರ್ ಸಿಂಗ್. YV ರೆಡ್ಡಿ ಅವರು 14th ಫೈನಾನ್ಸ್ ಕಮಿಷನ್ ಚೇರ್ಮನ್ ಮತ್ತು ವಿಜಯ್ ಕೇಲ್ಕರ್ ಬಂದು 13th ಫೈನಾನ್ಸ್ ಕಮಿಷನ್ ಚೇರ್ಮನ್. KC ನಿಯೋಗಿ ಅವರು ಫಸ್ಟ್ ಚೇರ್ಮನ್ ಆಫ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಆಗಿದ್ದರು. ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಡೀಪಾಗಿ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕು ನೀವು. ಯಾವುದೇ ಒಂದು ಟಾಪಿಕ್ ಓದೋವಾಗ ಅದ್ರದ್ದು ಚೇರ್ಮನ್ ಆಗಲಿ ಮತ್ತು ಅದ್ರ ಕಾನ್ಸ್ಟಿಟ್ಯೂಷನ್ ಆಗಲಿ ಸೊ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಆಲ್ರೆಡಿ ಆನ್ಸರ್ ಹೇಳ್ದಂಗೆ ಆರ್ಟಿಕಲ್ 280 ಇಸ್ ದ ಆನ್ಸರ್ ಫಾರ್ ಫೈನಾನ್ಸ್ ಕಮಿಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲಲ್ಲಿ. ಮತ್ತು ಚೇರ್ಮನ್ ಬಂತು NK ಸಿಂಗ್. ಇದ್ರ ಬಂದುಬಿಟ್ಟು ಆಪರೇಷನ್ ಡ್ಯೂರೇಷನ್ ಬಂದುಬಿಟ್ಟು 2020-25. ಇದು ಕಾನ್ಸ್ಟಿಟ್ಯೂಟ್ ಆಗಿದ್ದು 2017 5 ಇಯರ್ಸ್ ಒನ್ಸ್ ಮಾಡ್ತಾರೆ. ರಿಪೋರ್ಟ್ ಬಂದು ಅಕ್ಟೋಬರ್ 2020 ಸಬ್ಮಿಟ್ ಮಾಡ್ತಾರೆ. ನಿಮಗೆ ಒಂದು ಹೋಮ್ ವರ್ಕ್, ದಟ್ ಈಸ್ ಕರ್ನಾಟಕ ಸ್ಟೇಟ್ 4th ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದ್ಸತಿ ಕ್ವಶನ್ ಹೇಳ್ತಾ ಇದ್ದೀನಿ, ಕರ್ನಾಟಕ 4th ಸ್ಟೇಟ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು? ಬಜೆಟಲ್ಲಿ ಪಾರ್ಟ್ 1 ಅಗ್ರಿಕಲ್ಚರ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸ್ ಮೇಯ್ನ್. ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಹೊಸ ಅಗ್ರಿಕಲ್ಚರ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತು ಇನ್ ಆರ್ಡರ್ ಟು ಎಂಕರೇಜ್ ಮಾಡೋದಕ್ಕೆ ವಾಟರ್ ಸೆಕ್ಯೂರಿಟಿ, ಲ್ಯಾಂಡ್ ಬ್ಯಾಂಕ್, ಮಾಸ್ ಕಲ್ಟಿವೇಷನ್, ಮೈಕ್ರೋ ಇರಿಗೇಷನ್ ಫಾರ್ಮ್, ಪ್ರೊಸೆಸಿಂಗ್ ಆಫ್ ಫಾರ್ಮ್ ಪ್ರೊಡ್ಯೂಸ್ನ ಎಂಕರೇಜ್ ಮಾಡ್ತಾರೆ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ನ್ಯೂ ಅಗ್ರಿಕಲ್ಚರ್ ಪಾಲಿಸಿ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ದಟ್ ಈಸ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಸ್ಕೀಮಲ್ಲಿ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟಿಂದ 6,000 ರೂಪೀಸ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಬರ್ತಿದೆ. ಈ ಸಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವರು ಎಕ್ಸ್ಟ್ರಾ ದಟ್ ಈಸ್ ಅಡಿಷ್ನಲ್ ಅಸಿಸ್ಟೆಂಟ್ ಆಫ್ ರೂಪೀಸ್ 4,000 ಹ್ಯಾಸ್ ಬಿನ್ ಪ್ರೊವೈಡೆಡ್. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ವಿತ್ 100% ಫಂಡಿಂಗ್ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಹುಷಾರಾಗಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಇದು ಸ್ಕೀಮ್ ಬಂದು ವಿಚ್ ಬಿಕೇಮ್ ಎಫೆಕ್ಟಿವ್ ಫ್ರಮ್ 2018 ಡಿಸೆಂಬರ್ 1. ಇಟ್ ಕವರ್ಸ್ ಆಲ್ ದಿ ಫಾರ್ಮರ್ಸ್. ಇಲ್ಲಿ 3 ಇನ್ಸ್ಟಾಲ್ಮೆಂಟಲ್ಲಿ ದಟ್ ಈಸ್ ಎವ್ರಿ 4 ಮಂತ್ಸ್ಗೆ 2,000 ರೂಪೀಸ್ ಕೊಡ್ತಾರೆ. ದಟ್ ಈಸ್ ಟೋಟಲ್ 6,000 ರೂಪೀಸ್ ಪರ್ ಇಯರ್ ಇಸ್ ಪ್ರೊವೈಡೆಡ್ ಟು ಆಲ್ ಫಾರ್ಮರ್ ಫ್ಯಾಮಿಲಿ ಅಂಡರ್ ದಿ ಸ್ಕೀಮ್. ಇದನ್ನ ಇನ್ಕಮ್ ಸಪೋರ್ಟ್ ಅಂತ ಕರೀತಾರೆ. ಆಮೇಲೆ ಈ ಪ್ರಧಾನ ಮಂತ್ರಿ ಕಿಸಾನ್ನ 24th ಫೆಬ್ರವರಿ 2019 ಲಾಂಚ್ ಮಾಡ್ತಾರೆ. ಫಸ್ಟು 2019 ಯೂನಿಯನ್ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಅವರು 24th ಫೆಬ್ 2019 ಉತ್ತರ ಪ್ರದೇಶಲ್ಲಿ ಲಾಂಚ್ ಮಾಡ್ತಾರೆ. ಇಟ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಈ ಸ್ಕೀಮ್ ಮೇಲೆ ಯಾವ ಥರ MCQ ಕೇಳ್ತಾರೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. MCQ ಹೆಂಗೆ ಕೇಳ್ತಾರೆ ಅಂದ್ಬಿಟ್ಟು, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್. ಫಸ್ಟ್ ಆಪ್ಷನ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ವಿತ್ 100% ಫಂಡಿಂಗ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ದ ಸ್ಕೀಮ್ ಈಸ್ ಎಫೆಕ್ಟಿವ್ ಫ್ರಮ್ 1/12/2018 ಆ್ಯಂಡ್ ಕವರ್ಸ್ ಆಲ್ ದಿ ಫಾರ್ಮರ್ಸ್. ಸೊ ಅಫ್ಕೋರ್ಸ್ ಫಸ್ಟ್ ಪಾಯಿಂಟ್ ಈಸ್ ರೈಟ್, ಕರೆಕ್ಟ್ ಅಲ್ಲ? ಸೊ ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಮತ್ತು 100% ಫಂಡಿಂಗ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಒನ್ ಈಸ್ ದ ಸ್ಕೀಮ್ ಈಸ್ ಎಫೆಕ್ಟಿವ್ ಫ್ರಮ್ 1/12/2018, ಕವರ್ಸ್ ಆಲ್ ದಿ ಫಾರ್ಮರ್ಸ್. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ಥರ್ಡ್ ಒಂದು, ಪ್ರಧಾನ ಮಂತ್ರಿ ಕಿಸಾನ್ ಸ್ಕೀಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್ ಆಸ್ ದಿ ರೈತ ಬಂಧು ಸ್ಕೀಮ್ ಬೈ ಗೌರ್ಮೆಂಟ್ ಆಫ್ ತೆಲಂಗಾಣ. ಇದು ನಿಜ. ಫಸ್ಟು ರೈತ ಬಂಧು ಸ್ಕೀಮ್ ಅಂತ ತೆಲಂಗಾಣ ಗೌರ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನ ನೋಡಿ ಯೂನಿಯನ್ ಬಜೆಟಲ್ಲಿ 2019 ಅನೌನ್ಸ್ ಮಾಡ್ತಾರೆ. ಆಮೇಲೆ ಫೆಬ್ 24th 2019 ಲಾಂಚ್ ಮಾಡೋದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ನೆಕ್ಸ್ಟ್, ನರೇಂದ್ರ ಮೋದಿ ಲಾಂಚ್ ದಿ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನಾ ಆನ್ 24th Feb 2019 in Gorakhpur, Uttar Pradesh. Yes, right, already ನಾನು ಹೇಳಿದ್ದೀನಿ. ಸೊ ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ ಆರ್ ಕೋಡ್? ಆಲ್ ದಿ ಅಬೋವ್. ಸೊ A, B, C and D is the right. ಸೊ ಗೊತ್ತಾಯ್ತಲ್ಲ, ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದೆ.
ನೆಕ್ಸ್ಟ್ ಪಾಯಿಂಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್. ಇಲ್ಲಿ ಅಲಾಂಗ್ ವಿತ್ ₹10,000 ಫೈನಾನ್ಷಿಯಲ್ ಅಸಿಸ್ಟ್ಮೆಂಟ್ ವರ್ಷಕ್ಕೆ ಎವ್ರಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಕೊಡ್ತಿದ್ದಾರೆ. ಅದ್ರ ಜೊತೆ ಇದ್ರ ಜೊತೆ ಕಿಸಾನ್ ಕ್ರೆಡಿಟ್ ಕಾರ್ಡು ಕೂಡ ಪ್ರೊವೈಡ್ ಮಾಡ್ತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದರೆ ಇದನ್ನ ಕ್ರೆಡಿಟ್ ಸ್ಕೀಮ್ ಅಂತ ಕರೀತಾರೆ. ಸೊ ಇದು 1998 ಆಗಸ್ಟಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ಬೈ ಇಂಡಿಯನ್ ಬ್ಯಾಂಕ್. ಇದು ಮೇನ್ ಬಂದ್ಬಿಟ್ಟು ಟರ್ಮ್ ಲೋನು ಮತ್ತು ಕ್ಯಾಶ್. ಸೊ ಇದು ಫೈನಾನ್ಷಿಯಲ್ ಸಪೋರ್ಟ್ ಟು ದಿ ಫಾರ್ಮರ್ಸ್ ಮೇನ್ಲಿ ಮಾಡೋದು. ಸೊ ಲೈಕ್ ಅಗ್ರಿಕಲ್ಚರ್ ಇನ್ಪುಟ್, ಸೀಡ್ಸ್, ಫರ್ಟಿಲೈಸರ್, ಪೆಸ್ಟಿಸೈಡ್ಸ್. ನೆಕ್ಸ್ಟ್ ಬಂದು ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ. ಸೊ ಫಸಲ್ ಬಿಮಾ ಯೋಜನಾ ಅಂದರೆ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ನೆನಪು ಮಾಡ್ಕೋಬೇಕು. ಮೇನ್ಲಿ ಇದು ಪ್ರೀಮಿಯಂ ಬಂದ್ಬಿಟ್ಟು 2% ಟು ಬಿ ಪೇಡ್ ಬೈ ಫಾರ್ಮರ್ಸ್ ಫಾರ್ ಕ್ಯಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಗೆ 1.5%, ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ 5%. ಇಲ್ಲಿ ಯಾರು ಇನ್ಸ್ಟಿಟ್ಯೂಷನಲ್ ಲೋನ್ ತೊಗೊಂಡಿರೋ ಬ್ಯಾಂಕ್ಗೆ ಅವ್ರಿಗೆ ಮ್ಯಾಂಡೇಟ್ರಿ ಫಾರ್ ಫಾರ್ಮರ್ಸ್, ಯಾರು ತಗೊಂಡಿಲ್ವೋ ಅವ್ರಿಗೆ ಆಪ್ಷನಲ್ಲು. ನೆಕ್ಸ್ಟ್ ಸ್ಕೀಮ್ ಬಂದ್ಬಿಟ್ಟು ರೈತ ಸಿರಿ. ಸೊ ರೈತ ಸಿರಿ ಸ್ಕೀಮ್ ಬಂದು ಆಲ್ರೆಡಿ ಇನ್ ಆರ್ಡರ್ ಟು ಎಂಕರೇಜ್ ಗ್ರೋತ್ ಆಫ್ ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಗೆ ಅಂಡರ್ ದಿಸ್ ಪ್ರೋಗ್ರಾಮ್ ಟು ಗ್ರೋ ಇಂಪಾರ್ಟೆಂಟ್ ಸಿರಿಧಾನ್ಯ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಸಿರಿಧಾನ್ಯ ಅಂತ. ಸೊ ಓದಲು, ನವೆ, ಅರಕೆ, ಕೊರಾಲೆ, ಸೇಬ್ ಮತ್ತು ಬರಗು ಕ್ರಾಪ್ಸ್ಗೆ 10,000 ಪರ್ ಹೆಕ್ಟರ್ಸ್ಗೆ ಇನ್ಸೆಂಟಿವ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಬಂದು 20,000. ಇದು ಬಂದು 2020-21 ಬಜೆಟ್ ಈ ಇಯರಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವುದಕ್ಕೆ? ತೆಫ್, ಚಿಯಾ, ಪಿನ್ಯೋ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಇಲ್ಲಿ ನೋಡಿ. ಅಂಡರ್ ರೈತ ಸಿರಿ ಸ್ಕೀಮಲ್ಲಿ ಮೈನರ್ ಮಿಲೆಟ್ಸ್ ಗ್ರೋ ಮಾಡೋದವ್ರಿಗೆ ಎಂಕರೇಜ್ ಮಾಡ್ತಾರೆ. ಮೈನರ್ ಮಿಲೆಟ್ಸ್ನ ಸಿರಿಧಾನ್ಯ ಅಂತ ಕರಿತೀವಿ. ಇಲ್ಲಿ ಒಬ್ಬೊಬ್ಬ ಬೆನಿಫಿಷರಿಗೆ 1 ಹೆಕ್ಟರ್ಸ್ಗೆ ₹10,000 ಪರ್ ಹೆಕ್ಟರ್ಸ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಲಿಮಿಟ್ ಬಂದ್ಬಿಟ್ಟು 2 ಹೆಕ್ಟರ್ಸ್ಗೆ 20,000ನ ಕೊಡ್ತಾರೆ. ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಫಾರ್ ಫಾರ್ಮರ್ಸ್ ಗ್ರೋಯಿಂಗ್ ದಿ ಕ್ರಾಪ್ಸ್. ಇಲ್ಲಿ ಮೇನ್ ಅಡ್ವಾಂಟೇಜ್ ಮಿಲೆಟ್ಸ್ ಬಂದ್ಬಿಟ್ಟು ನ್ಯೂಟ್ರಿಷನ್, ಫುಡ್ ಸೆಕ್ಯೂರಿಟಿ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮತ್ತು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಸಿರಿಧಾನ್ಯ ಅಂದರೆ ಇದು ಸೀರಿಯಲ್ಸ್ ಕಂಟೈನ್ ಹೈಯರ್ ಅಮೌಂಟ್ ಆಫ್ ನೈಟ್ರೋಜನ್, ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಮಿನರಲ್. ಮತ್ತು ಇಲ್ಲಿ ಮೇನ್ ಅಡ್ವಾಂಟೇಜ್ ಬಂದು ವೆರಿ ನ್ಯೂಟ್ರಿಷಿಯಸ್, ಗ್ರೋ ಇನ್ ಡ್ರೈ ಕಂಡೀಷನ್, ರಿಕ್ವೈರ್ಡ್ ಮಿನಿಮಲ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್. ಇದು ಮೇನ್ ಅಡ್ವಾಂಟೇಜ್. ಸೊ ಫಾರ್ಮರ್ಸ್ಗೆ ಎಂಕರೇಜ್ ಮಾಡ್ತಾರೆ ಟು ಗ್ರೋ ಮೈನರ್ ಮಿಲೆಟ್ಸ್. ಮೊಬೈಲ್ ಅಗ್ರಿಕಲ್ಚರ್ ಹೆಲ್ತ್ ಕ್ಲಿನಿಕ್ನ ಸ್ಟಾರ್ಟ್ ಮಾಡ್ತಾರೆ. ಮೇನ್ಲಿ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಸಾಯಿಲ್ ಆರ್ ವಾಟರ್ ಟೆಸ್ಟಿಂಗ್ಗೆ ಇಲ್ಲಿ ಎಲ್ಲ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾರೆ. ದಟ್ ಈಸ್ ಮೊಬೈಲ್ ಯೂನಿಟ್ ಅವರು. ಮೇನ್ಲಿ ಅಲ್ಲಿ ಆನ್ ಸ್ಪಾಟಲ್ಲಿ ಟೆಸ್ಟ್ ಮಾಡ್ತಾರೆ ಸಾಯಿಲು ಮತ್ತು ವಾಟರ್ನ, ಮತ್ತು ಇನ್ಫಾರ್ಮೇಷನ್ ಕೊಡ್ತಾರೆ ಬೇಸ್ಡ್ ಆನ್ ದಿ ಡಿಸೀಸ್ ಮತ್ತು ಇನ್ಸೆಕ್ಟಿಸೈಡ್. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾರೆ ಅಟ್ ಎ ಫಾರ್ಮರ್ಸ್ ಡೋರ್ ಸ್ಟೆಪ್. MCQನ ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ ಸ್ಕೀಮ್ ಇಸ್ ರಿಲೇಟೆಡ್ ಟು ಕ್ರೆಡಿಟ್ ಸ್ಕೀಮ್, ಕ್ರಾಪ್ ಇನ್ಶೂರೆನ್ಸ್, ಇನ್ಕಮ್ ಸಪೋರ್ಟ್, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್. ಯಾವುದಕ್ಕೆ? ನಾನು ಆಲ್ರೆಡಿ ಹೇಳಿದೆ ಫಸಲ್ ಬಿಮಾ ಅಂದ ತಕ್ಷಣವೇ ಕ್ರಾಪ್ ಇನ್ಶೂರೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಸೊ ಇಟ್ಸ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಕ್ರೆಡಿಟ್ ಸ್ಕೀಮ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಟ್ಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್. ಇನ್ಕಮ್ ಸಪೋರ್ಟ್ ಸ್ಕೀಮ್ ಫಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವುದು? ಪ್ರೈಮ್ ಮಿನಿಸ್ಟರ್, ದಟ್ ಈಸ್ ಪ್ರಧಾನ್ ಮಂತ್ರಿ ಕಿಸಾನ್ ಯೋಜನಾ ತಾನೆ, ನೆನೆ ಬಂತ ಈಗ. ಆಮೇಲೆ ನೆಕ್ಸ್ಟ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್. ಈ ಸ್ಕೀಮ್ ಬಂದ್ಬಿಟ್ಟು ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ. ನೆನ್ಪಿಟ್ಕೊಳ್ಳಿ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇಸ್ ನಥಿಂಗ್ ಬಟ್ ಸುರಕ್ಷಾ ಬಿಮಾ ಯೋಜನಾ. ಸೊ ಈಗ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಫಸಲ್ ಬಿಮಾಗೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ನೆಕ್ಸ್ಟ್ ರೈತ ಸಿರಿ ಸ್ಕೀಮ್ ಇಸ್ ರಿಲೇಟೆಡ್ ಟು ಗ್ರೋವರ್ ಆಫ್ ಮಿಲ್ಲೆಟ್, ದಟ್ ಈಸ್ ಮೈನರ್ ಮಿಲ್ಲೆಟ್, ಸಿರಿಧಾನ್ಯ. ಸೊ ಒಂದ್ಸತಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಸೊ ರೈತ ಸಿರಿ ಅಂದರೆ ಇಟ್ಸ್ ಮೈನರ್ ಮಿಲೆಟ್ಸ್. ಸೊ ಗೊತ್ತಾಯ್ತಲ್ಲ ಆನ್ಸರ್ಸ್. ಪ್ರಧಾನ್ ಮಂತ್ರಿ ಫಸಲ್ ಬಿಮಾ, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್, ರೈತ ಸಿರಿ ಅಂದರೆ ಮಿಲೆಟ್ಸ್. ಸಮ್ ಆಫ್ ದ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟಿಯಲ್ಲಿ ಸಾಯಿಲ್ ಹೆಲ್ತ್ ಪ್ರೋಗ್ರಾಮಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಟು ದಿ ಫಾರ್ಮರ್ಸ್, ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಎಫಿಷಿಯನ್ಸಿ ಇನ್ ಯೂಸ್ ಆಫ್ ವಾಟರ್ ಆ್ಯಂಡ್ ಮ್ಯಾನ್ಯೂರ್ಗೆ ಕೆಪಾಸಿಟಿ ಡೆವಲಪ್ಮೆಂಟ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ನ ಲಾಂಚ್ ಮಾಡೋದು. ಮತ್ತು ನೆಕ್ಸ್ಟು ಸುಜಲಾ 3 ಪ್ರಾಜೆಕ್ಟ್, ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಫಾರ್ ಮೋರ್ ದೆನ್ 14 lakh ಹೆಕ್ಟರ್ಸ್ ಫಾರ್ ರೈನ್ ಡಿಪೆಂಡೆಂಟ್ ವಾಟರ್ ಶೆಡ್ ಏರಿಯಾ ಆಫ್ 12 ಡಿಸ್ಟ್ರಿಕ್ಕಲ್ಲಿ. ಇದು ಮೇನ್ಲಿ ಬಂದ್ಬಿಟ್ಟು ಕರ್ನಾಟಕ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಲೋಕಲಿ ನೋನ್ ಆಸ್ ಇಟ್ಸ್ ಕಾಲ್ಡ್ ಆಸ್ ಸುಜಲಾ 3. ಇದು ಬಂದು 2013 ಆ್ಯಂಡ್ 14 ಸ್ಟಾರ್ಟ್ ಮಾಡಿದ್ದು ಬೈ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ಬಂದುಬಿಟ್ಟು ಸಪೋರ್ಟೆಡ್ ಬೈ ದಿ ಮೇನ್ಲಿ ಬೈ ವರ್ಲ್ಡ್ ಬ್ಯಾಂಕು. ಫಂಡ್ ಬಂದು ಟೋಟಲ್ ಪ್ರಾಜೆಕ್ಟ್ ಕಾಸ್ಟಲ್ಲಿ 70% ಬಂದು ವರ್ಲ್ಡ್ ಬ್ಯಾಂಕು, ಸ್ಟೇಟ್ ಗೌರ್ಮೆಂಟ್ ಬಂದುಬಿಟ್ಟು 30% ಫಂಡ್. ಇದು ಪ್ರಾಜೆಕ್ಟ್ ಬಂದು 11 ಪ್ರಾಜೆಕ್ಟ್ ಡಿಸ್ಟ್ರಿಕ್ಕಲ್ಲಿ ಸೆಲೆಕ್ಟ್ ಮಾಡ್ತಾರೆ ವಿಚ್ ಇಸ್ ಇಂಪ್ಲಿಮೆಂಟೆಡ್.
ಈ ಪ್ರಾಜೆಕ್ಟ್ ಮೇನ್ಲಿ ಎಂಕರೇಜ್ ಮಾಡೋದು ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಗೆ ಇನ್ ಆರ್ಡರ್ ಟು ಡೆವಲಪ್ ದಿ ಹೊಸ ಟೆಕ್ನಾಲಜಿ ಮತ್ತು ನ್ಯಾಚುರಲ್ ರಿಸೋರ್ಸ್ನ ಕನ್ಸರ್ವ್ ಮಾಡೋದು ಮೇನ್ಲಿ ಸಾಯಿಲ್ ಮತ್ತು ವಾಟರ್ ಕನ್ಸರ್ವೇಷನ್ಗೆ. ಸುಜಲ 3 ಪ್ರಾಜೆಕ್ಟ್ ಜೊತೆ ಒನ್ ಮೋರ್ ವಾಟರ್ ಶೆಡ್ ಏರಿಯಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ರಿವಾರ್ಡ್ ಅಂದ್ಬಿಟ್ಟು ಫಾರ್ ದ ನೆಕ್ಸ್ಟ್ 6 ಇಯರ್. ಇಲ್ಲಿ ರಿವಾರ್ಡ್ ಬಂದು ಫುಲ್ ಫಾರ್ಮ್ ಬಂದು ರೆಜುವಿನೇಟಿಂಗ್ ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ ರೀಸೈಲೆನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್ ರಿವಾರ್ಡ್ ಪ್ರಾಜೆಕ್ಟ್ ಅಂತ ಈ ಫುಲ್ ಫಾರ್ಮ್ನ ನೆನ್ಪಿಟ್ಕೊಳ್ಳಿ. ಮೇಯ್ನಾಗಿ ಇದು ಬಂದುಬಿಟ್ಟು 3 ಸ್ಟೇಟ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಕರ್ನಾಟಕ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಇದು ಮೇನ್ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಬಿನ್ ಲೆಂಡಿಂಗ್ ಎ ಸಮ್ ಆಫ್ $178 million ಫಾರ್ ದಿಸ್ 3 ಸ್ಟೇಟ್ಗೆ. ಇದ್ರ ಮೇನ್ ಆಬ್ಜೆಕ್ಟಿವ್ ಬಂದು ಏರಿಯಾ ಆಫ್ ಸ್ಕೇಸಿಟಿಯಲ್ಲಿ ವಾಟರ್ ರಿಸೋರ್ಸ್ನ ಪ್ರೊಟೆಕ್ಟ್ ಮಾಡೋದು ಮತ್ತು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವಾಟರ್ ಯೂಸಿಂಗ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಇಲ್ಲಿ ಮೇನ್ ಆಗಿ ಈ ಪ್ರಾಜೆಕ್ಟಲ್ಲಿ ಎಫಿಷಿಯಂಟ್ ವಾಟರ್ ಮ್ಯಾನೇಜ್ಮೆಂಟು, ಸಾಯಿಲ್ ಫರ್ಟಿಲಿಟಿ, ಇಂಪ್ರೂವ್ಮೆಂಟ್, ಅಡಾಪ್ಷನ್ ಆಫ್ ಸ್ಟ್ಯಾಂಡರ್ಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ದಿಸ್ ಆರ್ ದಿ ಮೇನ್ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಪ್ರಪೋಸ್ಡ್ ಪ್ರಾಜೆಕ್ಟ್. ಇಲ್ಲಿ ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕ್ ನೆನ್ಪಿಟ್ಕೊಳ್ಳಿ, ನಿಮಗೆ 70% ಫಂಡ್ ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕೇ ಮಾಡ್ತಾರೆ. ಸುಜಲದಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ವರ್ಲ್ಡ್ ಬ್ಯಾಂಕ್ 70%, ಆಮೇಲೆ ರಿಮೈನಿಂಗ್ ಬಂದ್ಬಿಟ್ಟು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಬ್ಯಾಲೆನ್ಸ್ ಮಾಡ್ತಾರೆ ಫಂಡ್ನ. ಇದ್ರ ಮೇಲೆ MCQ ಯಾವ ಥರ ಕೇಳ್ತಾರೆ ಅಂತ ನೋಡೋಣ ಬನ್ನಿ. ರಿವಾರ್ಡ್ ಫುಲ್ ಫಾರ್ಮ್ ಏನು? ಆಲ್ರೆಡಿ ನಾನು ಹೇಳ್ದಂಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ರಿಜುವಿನೇಟಿಂಗ್ ವಾಟರ್ ಶೆಡ್ ಫಾರ್ ಅಗ್ರಿಕಲ್ಚರ್ ರೀಸೈಲೆನ್ಸ್ ಥ್ರೂ ಇನೋವೇಟಿವ್, ಹುಷಾರಿದು, ಇನೋವೇಟಿವ್ ಡೆವಲಪ್ಮೆಂಟ್, ಇದು ಆನ್ಸರ್. ಸೊ ಈ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಜಲಾಮೃತ ಪ್ರಾಜೆಕ್ಟ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕಂದ್ರೆ ವಾಟರ್ ಕನ್ಸರ್ವೇಷನ್ ಅಂದ್ಬಿಟ್ಟು. ಇದು ಮೇನ್ ಕಮ್ಯುನಿಟಿ ಇನಿಷಿಯೇಟಿವ್ ಬೈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, NGO ಮತ್ತು ಪ್ರೈವೇಟ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಕಮ್ಯುನಿಟಿ ಡ್ರೈವ್ ಅಂಡ್ ಪಾರ್ಟಿಸಿಪೇಟ್ರಿ ಬೈ 4 ಕಾಂಪೊನೆಂಟ್: ವಾಟರ್ ಕನ್ಸರ್ವೇಷನ್, ಅಫಾರೆಸ್ಟೇಷನ್ ಆಕ್ಟಿವಿಟಿ ಮತ್ತು ಟ್ರೆಡಿಷನಲ್ ವಾಟರ್ ಬಾಡಿನ ರಿಜುವಿನೇಟ್ ಮಾಡೋದು, ವಾಟರ್ ಲಿಟ್ರಸಿ. ದಿಸ್ ಆರ್ ದಿ ಮೇನ್ ಕಾಂಪೊನೆಂಟ್ ಫಾರ್ ದಿ ಜಲಾಮೃತ ಪ್ರಾಜೆಕ್ಟ್. 2019 ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅವರು ಲಾಂಚ್ ಮಾಡ್ತಾರೆ. ಇದನ್ನ ವಾಟರ್ ಇಯರ್, ಜಲವರ್ಷ ಅಂತ ಕರೀತಾರೆ 2019ನ. ಇಲ್ಲಿ ಮೇನ್ಲಿ ತಾಲೂಕ್ ಸಫರಿಂಗ್ ಫ್ರಮ್ ವಾಟರ್ ಸ್ಕೇಸಿಟಿಯಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡೋದಕ್ಕೆ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಕ್ಟಿವಿಟಿಗೆ ಮೇನ್ಲಿ ಜಲಾಮೃತ ಪ್ರಾಜೆಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ 81 ವೆರಿ ಸ್ಮಾಲ್ ವಾಟರ್ ಶೆಡ್ ಇನ್ 4 lakh hectares. ಇಲ್ಲಿ MCQ ಬಂದು ಯಾವ ಥರ ಕೇಳ್ತಾರೆ ಅಂತ, ವಿಚ್ ಇಯರ್ ಇಸ್ ಡಿಕ್ಲೇರ್ಡ್ ಹ್ಯಾಸ್ ಜಲವರ್ಷ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ? ನಾನು ಆಲ್ರೆಡಿ ಹೇಳ್ದಂಗೆ 2019 ಬೈ ಡಿಪಾರ್ಟ್ಮೆಂಟ್ ಆಫ್ ದಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ 2019 ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಡಿಕ್ಲೇರ್ 2019 ಹ್ಯಾಸ್ ಜಲವರ್ಷ, ದಟ್ ಈಸ್ ನಥಿಂಗ್ ಬಟ್ ಇಯರ್ ಆಫ್ ವಾಟರ್. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಹುಷಾರಾಗಿ ಯಾವ ಥರ ನೋಡ್ಕೋಬೇಕು, ಬಜೆಟಲ್ಲಿ ಯಾವ ಥರದ್ದು ಓದ್ಕೋಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ಆನ್ಸರ್ ಬಂದು 2019 ಇಯರ್ ಆಫ್ ವಾಟರ್, ಜಲವರ್ಷ. ಹಾರ್ಟಿಕಲ್ಚರ್, ಇಲ್ಲಿ ಕರ್ನಾಟಕ ಬಂದು ಹಾರ್ಟಿಕಲ್ಚರ್ ಸ್ಟೇಟ್ ಆಫ್ ಇಂಡಿಯಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ನಮ್ಮ ಕರ್ನಾಟಕದಲ್ಲಿ 75% ಫಾರ್ಮರ್ಸ್ ಬಂದು ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಆಗಿದ್ದಾರೆ. ಮೇನ್ಲಿ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಬಂದು ರೈನ್ ಡಿಪೆಂಡೆಂಟ್ ಆಗಿರ್ತಾರೆ. ಕೃಷಿ ರೈಲ್ ಪ್ರೋಗ್ರಾಮ್, ಯೂನಿಯನ್ ಬಜೆಟ್ ಈ ಸಲ 2020ಯಲ್ಲಿ ಕಿಸಾನ್ ರೈಲ್ ಮತ್ತು ಉದಾನ್ನ ಅನೌನ್ಸ್ ಮಾಡ್ತಾರೆ. ನಮ್ಮ ಇಂಡಿಯಾ ಬಂದ್ಬಿಟ್ಟು ವೆಜಿಟೇಬಲ್ ಆಗಲಿ ಫ್ರೂಟ್ಸಲ್ಲಿ ಇಟ್ಸ್ ಎ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಬಟ್ ಇಲ್ಲಿ 25% to 35% ವೇಸ್ಟೇಜ್ ಹೋಗ್ತಾ ಇದೆ ಡ್ಯೂ ಟು ಲ್ಯಾಕ್ ಆಫ್ ರೆಫ್ರಿಜರೇಟರ್ ಸ್ಟೋರೇಜು, ಪೂರ್ ಟ್ರಾನ್ಸ್ಪೋರ್ಟು, ಅಂಡರ್ ಡೆವಲಪ್ ಮಾರ್ಕೆಟಿಂಗ್ ಚಾನಲ್ ಮತ್ತು ಇನ್ಆಡಿಕ್ವೇಟ್ ಲಾಜಿಸ್ಟಿಕ್ಸ್ ಸ್ಯಾಂಪಲ್. ಇದರಿಂದ ತುಂಬ ವೇಸ್ಟ್ ಆಗ್ತಿದೆ. ಅದರಿಂದನೇ ಕಿಸಾನ್ ರೈಲ್ ಅಂತ, ದಟ್ ಈಸ್ ಇಂಡಿಯನ್ ರೈಲ್ವೆ ಆಸ್ ಸೆಟ್ ಅಪ್ ಕಿಸಾನ್ ರೈಲ್ ಥ್ರೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅರೇಂಜ್ಮೆಂಟ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಪೆರಿಷಬಲ್ ಗುಡ್ಸ್. ಇಲ್ಲಿ ಪೆರಿಷಬಲ್ ಗುಡ್ಸ್ ಬಂದು ಲೈಕ್ ಫ್ಲವರ್ಸ್, ಟೊಮ್ಯಾಟೊ, ಪೊಟ್ಯಾಟೊ, ಆನಿಯನ್, ಕಾಲಿಫ್ಲವರ್, ಪ್ರೊಮೋಗ್ರಾನೆಟ್. ನಮ್ಮ ಇದು ಕರ್ನಾಟಕದಲ್ಲಿ ಕೃಷಿ ರೈಲ್ ಪ್ರೋಗ್ರಾಮ್ ಮುಖಾಂತರವಾಗಿ ಬ್ಯಾಂಗ್ಳೂರ್ ಟು ಡೆಲ್ಲಿ ಮತ್ತು ಮುಂಬೈ ಟು ತಿರುವನಂತಪುರಂ ಟ್ರಾನ್ಸ್ಪೋರ್ಟ್ ಮಾಡೋದು ಪೆರಿಷಬಲ್ ಗುಡ್ಸ್ ಫ್ರಮ್ ಪ್ರೊಡ್ಯೂಸರ್ ಟು ಮಾರ್ಕೆಟ್. ಆಮೇಲೆ ಟ್ರೈನಲ್ಲಿ ರೆಫ್ರಿಜರೇಟರ್ ಇರುತ್ತೆ ನಾಟ್ ಟು ಕೀಪ್ ದಿ ಗುಡ್ಸ್ ಫ್ರೆಶ್. ಇದರಿಂದ ನಮಗೆ ಫುಡ್ ವೇಸ್ಟೇಜು ತುಂಬ ಕಡಿಮೆ ಆಗ್ತಿದೆ. ಆಮೇಲೆ ನೆಕ್ಸ್ಟ್ ಅಟಲ್ ಭೂಜಲ್ ಸ್ಕೀಮ್ ಇನ್ ಆರ್ಡರ್ ಟು ಆಗ್ಮೆಂಟ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಇನ್ ದ ಡಿಸ್ಟ್ರಿಕ್ಟ್ ಸಫರಿಂಗ್ ಫ್ರಮ್ ಡ್ರಾಟ್. ಇಲ್ಲಿ ಅಟಲ್ ಭೂಜಲ್ ಸ್ಕೀಮ್ ಬಂದ್ಬಿಟ್ಟು ಮೇನ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ನ ಇಂಪ್ರೂವ್ ಮಾಡೋದು ಮೇನ್ಲಿ 7 ಸ್ಟೇಟಲ್ಲಿ. ಅದರಲ್ಲಿ ಕರ್ನಾಟಕ ಕೂಡ ಇದೆ. ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರ ಪ್ರದೇಶ. ಇದನ್ನ ಅಪ್ರೂವ್ ಮತ್ತು ಫಂಡೆಡ್ ಬೈ ದಿ ವರ್ಲ್ಡ್ ಬ್ಯಾಂಕ್. ಇದು ನೆನ್ಪಿಟ್ಕೊಳ್ಳಿ, ಅಪ್ರೂವ್ ಮತ್ತು ಫಂಡೆಡ್ ಬೈ ವರ್ಲ್ಡ್ ಬ್ಯಾಂಕ್. ಇಟ್ ಹ್ಯಾಸ್ ಬಿನ್ ಲಾಂಚ್ಡ್ ಆನ್ 25th December 2019
ಅಂಡರ್ ಜಲ್ ಜೀವನ್ ಮಿಷನ್. ಇದು 25th ಡಿಸೆಂಬರ್ ಬಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ 95th ಬರ್ತ್ ಆನಿವರ್ಸರಿ, ಅದಕ್ಕೆ ಅಟಲ್ ಭುಜಲ್ ಯೋಜನಾ ಅಂತ ಇಟ್ಟಿರೋದು. ಮೇನ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂಡ್ ಭುಜಲ್ ಮೀನ್ಸ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಇದು ಮೇನ್ಲಿ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ 78 ಡಿಸ್ಟ್ರಿಕ್ಟ್ ಅಲ್ಲಿ 8350 ಗ್ರಾಮ ಪಂಚಾಯತ್. ಕಿಂಡಿ ಅಣೆಕಟ್ಟು ಯೋಜನೆ ಇನ್ ದಿ ಕೋಸ್ಟಲ್ ರೀಜನ್ ಅಕ್ರಾಸ್ ದಿ ರಿವರ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾಸ್ಟರ್ ಪ್ಲಾನ್ನ ಪ್ರಿಪೇರ್ ಮಾಡಿದ್ದೆ ಇನ್ ಆರ್ಡರ್ ಟು ಎಕ್ಸ್ಟೆನ್ಸಿವ್ ಇಂಪ್ಲಿಮೆಂಟೇಷನ್ ಆಫ್ ಕಿಂಡಿ ಅಣೆಕಟ್ಟು ಯೋಜನೆ. ಆಮೇಲೆ ಇಲ್ಲಿ ಪರ್ಪೋಸ್ ಆಫ್ ವಾಟರ್ ಬಜೆಟ್, ವಾಟರ್ ಆಡಿಟ್ ಮತ್ತು ವಾಟರ್ ಸ್ಕೇರ್ಸಿಟಿನ ರಿಡ್ಯೂಸ್ ಮಾಡೋದಕ್ಕೆ ಜಲಗ್ರಾಮ ಕ್ಯಾಲೆಂಡರ್ನ ಪ್ರಿಪೇರ್ ಮಾಡ್ತಾರೆ ಎಲ್ಲ ವಿಲೇಜಲ್ಲಿ. ಮತ್ತು ಅಟಲ್ ಭುಜಲ್ ಯೋಜನಾ ಮೇಲೆ ಯಾವ ಥರ MCQ ಕೇಳ್ತಾರೆ ಅಂತ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ವಿತ್ ರೆಫರೆನ್ಸ್ ಟು ಅಟಲ್ ಭುಜಲ್ ಯೋಜನಾ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is centrally sponsored scheme with funding pattern of 50-50 between Government of India and state. This scheme is approved by the World Bank. Yes, ನಾನು ಏನು ಹೇಳಿದೆ? So which of the above statement are correct? ಸೊ ನಾನು ಆಲ್ರೆಡಿ ಏನು ಹೇಳ್ದಂಗೆ ವರ್ಲ್ಡ್ ಬ್ಯಾಂಕ್ ಅಪ್ರೂವ್ ಮತ್ತು ಫಂಡ್ ಬಂದು ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ಸೊ ಈ ಸ್ಕೀಮ್, ದಿಸ್ ಸ್ಕೀಮ್ ಇಸ್ ಅಪ್ರೂವ್ಡ್ ಬೈ ವರ್ಲ್ಡ್ ಬ್ಯಾಂಕ್. ಎಸ್, ದಿಸ್ ಇಸ್ ರೈಟ್. ಬೇಕಾದ್ರೆ ಇನ್ನೊಂದ್ಸತಿ ನೋಡಿ, ಅಪ್ರೂವ್ಡ್ ಆ್ಯಂಡ್ ಫಂಡೆಡ್ ಬೈ ವರ್ಲ್ಡ್ ಬ್ಯಾಂಕ್. ಸೊ ಫಸ್ಟ್ ಸ್ಟೇಟ್ಮೆಂಟ್ಗೆ ಹೋಗೋಣ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ವಿತ್ ಫಂಡಿಂಗ್ ಆಫ್ 50:50 ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್. ನೋ, ಇದು ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಲ್ಯಾಬೊರೇಷನಲ್ಲಿ ಆಗುತ್ತೆ. ಇದರಲ್ಲಿ ವರ್ಲ್ಡ್ ಬ್ಯಾಂಕ್ ಬಂದು ಆಫ್ ಆಫ್ ದಿ ಫೈನಾನ್ಷಿಯಲ್ ಫಂಡ್ ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕ್ ಅವರು ಕೊಡ್ತಾರೆ. ಸೊ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ಸೊ ಸ್ಟೇಟ್ಮೆಂಟ್ 2 ಈಸ್ ರೈಟ್. ಆನ್ಸರ್ ಯಾವುದು? 2 only. ಸೊ ಆನ್ಸರ್ 2 only. Action to convert flood irrigation method in the ISRE model micro irrigation. ಯಾಕೆ ನಾವು ISRE ಮಾಡೆಲ್ನ ಅಡಾಪ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಇಂಡಿಯಾ ಮತ್ತು ಇಸ್ರೇಲು ಸೇಮ್ ಲ್ಯಾಟಿಟ್ಯೂಡಲ್ಲಿರುತ್ತೆ. ಸೊ ಅದರಿಂದ ಸಿಮಿಲರ್ ಕ್ಲೈಮ್ಯಾಟಿಕ್ ಕಂಡೀಷನ್ನು, ಮತ್ತು ಇಸ್ರೇಲ್ ಬಂದು ಇರಿಗೇಷನ್ ಫೆಸಿಲಿಟಿಯಲ್ಲಿ ತುಂಬ ಮುಂದೆ ಇದೆ. ಅವರ ಡ್ರೈ ಲ್ಯಾಂಡಿಂಗ್ ಇರಿಗೇಷನ್ ISRE ಮಾಡೆಲ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ದಟ್ ಈಸ್ ಲೋ ವ್ಯಾಲ್ಯೂಮ್ ಇರಿಗೇಷನ್, ದಟ್ ಈಸ್ ಡ್ರಿಪ್ ಇರಿಗೇಷನ್, ಮೈಕ್ರೋ ಸ್ಪ್ರಿಂಕಲ್ ಮತ್ತು ಕಂಪ್ಯೂಟರ್ ಅಸಿಸ್ಟೆಡ್ ಇರಿಗೇಷನ್ ಮ್ಯಾನೇಜ್ಮೆಂಟ್. ಮತ್ತು ಇದರಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಮಾಯಿಸ್ಚರ್, ದಟ್ ಈಸ್ ಸಾಯಿಲ್ ಆ್ಯಂಡ್ ಪ್ಲಾಂಟ್ ಮಾಯಿಸ್ಚರ್ ಸೆನ್ಸರ್, ಆಟೋಮೆಟಿಕ್ ಆಪರೇಷನ್ ಆಫ್ ಸಿಸ್ಟಮ್ ವೆನ್ ನೀಡೆಡ್. ಫರ್ಟಿಗೇಷನ್ ಅಂದರೆ ಫರ್ಟಿಲೈಸರ್ ಪ್ಲಸ್ ಇರಿಗೇಷನ್, ವಾಟರ್ ಮೀಟರಿಂಗ್ ಮತ್ತು ಪ್ರೈಸಿಂಗ್ ಪಾಲಿಸಿ. ಇದು ಡ್ರೈ ಲ್ಯಾಂಡ್ ಇರಿಗೇಷನ್ ಆಫ್ ISRE ಮಾಡೆಲ್. ಇದು ಮೇನ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮತ್ತು ಬೆಸ್ಟ್ ಪ್ರಾಕ್ಟೀಸ್ನ ಶೇರ್ ಮಾಡೋದು ಮತ್ತು ಕೆಪಾಸಿಟಿ ಬಿಲ್ಡಿಂಗ್. ಇದ್ರ ಮೇನ್ ಏಮ್ ಬಂದು ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದಿ ಕ್ರಾಪ್ಸ್ ಥ್ರೂ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಎಸ್ಪೆಷಲಿ ವೆನ್ ವಾಟರ್ ವಿಚ್ ಹ್ಯಾಸ್ ಬಿಕಮ್ ಸ್ಕೇರ್ಸ್. ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ 5,000 crore has been granted in order to take up the work of Kalasa Banduri Nalas under the Mahadahi project. ಮಹಾದೇವಿ ರಿವರ್ ಬಂದ್ಬಿಟ್ಟು ವರ್ಸ್ಟ್ ಫ್ಲೋಯಿಂಗ್ ರಿವರ್. ಇದು ಒರಿಜಿನೇಟ್ ಬಂದು ಬೆಳಗಾವಿ ಡಿಸ್ಟ್ರಿಕ್ಟ್, ದಟ್ ಈಸ್ ಭೀಮ್ಘಾಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ವೆಸ್ಟರ್ನ್ ಘಾಟ್ಸಲ್ಲಿ. ಗೋವಾ ಬಂದ್ಬಿಟ್ಟು ಇದು ನಮ್ಮ ಮಹದೇವಿನ ಮಂಡೋವಿ ಅಂತ ಕರೀತಾರೆ. ಇದು ರಿವರ್ ಶೇರಿಂಗ್ ಬಂದ್ಬಿಟ್ಟು ಸ್ಟೇಟ್ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಇಲ್ಲಿ ಕರ್ನಾಟಕ ಬಂದ್ಬಿಟ್ಟು ರಿವರ್ ಟ್ರಾವೆಲ್ಸ್ 35 ಕಿಲೋಮೀಟರ್ ಮತ್ತು ಗೋವಾಗೆ 82 ಕಿಲೋಮೀಟರ್. ಆಮೇಲೆ ಲಾಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲ, ಸೊ ಇಟ್ಸ್ ಜಾಯಿನ್ಸ್ ಟು ಅರೇಬಿಯನ್ ಸಿ. ಇಲ್ಲಿ ಕಳಸಾ ಬಂದೂರಿ ನಾಲಾ ಪ್ರಾಜೆಕ್ಟಲ್ಲಿ ಮೇಯ್ನು ಡ್ರಿಂಕಿಂಗ್ ವಾಟರ್ ಸಪ್ಲೈನ ನಾರ್ತ್ ಕರ್ನಾಟಕಕ್ಕೆ ಪ್ರೊವೈಡ್ ಮಾಡೋದು. ದಟ್ ಈಸ್ ಫಾರ್ಮರ್ಸ್ ಆ್ಯಂಡ್ ಪೀಪಲ್ಸ್ ಆಫ್ ನಾರ್ತ್ ಕರ್ನಾಟಕ ರೀಜನ್, ದಟ್ ಈಸ್ ಮೇನ್ಲಿ ಬೆಳಗಾವಿ, ಧಾರವಾಡ ಮತ್ತು ಗದಗ. ಇಲ್ಲಿ ಟ್ರಿಬ್ಯೂಟರೀಸ್ ಆಫ್ ಮಹಾದೇವಿ ರಿವರ್ ಕಳಸಾ ಬಂದೂರಿಯನ್ನು ಮೇನ್ ಡೈವರ್ಟ್ ಆಫ್ ವಾಟರ್ 7.56 TMC ಫೀಟ್ ಟು ದಿ ಮಲಪ್ರಭಾ ರಿವರ್. ಮೇನ್ ಹೇಳ್ತೀನಿ, ಕಳಸಾ ಬಂದೂರಿ ಪ್ರಾಜೆಕ್ಟ್ ಅಂದರೆ ಇದು ಇಂಪಾರ್ಟೆಂಟು. 7.56 TMC ಫೀಟ್ ಆಫ್ ವಾಟರ್ನ ಡೈವರ್ಟ್ ಮಾಡೋದು ಫ್ರಮ್ ಮಹಾದೇವಿ ರಿವರ್ ಟು ದಿ ಮಲಪ್ರಭಾ ರಿವರ್. TMC ಫೀಟ್ ಅಂದರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. ಇದ್ರ ಮೇಲೆ MCQ ಹೆಂಗೆ ಕೇಳ್ತಾರೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆಸ್ ಎ ಸೀರಿಯಸ್ ಕಾನ್ಫ್ಲಿಕ್ಟ್ ಆನ್ ಶೇರಿಂಗ್ ಆಫ್ ವಾಟರ್ ಆಫ್ ಮಹಾದೇವಿ ವಾಟರ್ ಡಿಸ್ಪ್ಯೂಟ್. ಆಲ್ರೆಡಿ ನಾನು ಹೇಳಿದೆ, ಅಫ್ಕೋರ್ಸ್ ನಮ್ಮ ಕರ್ನಾಟಕ, ಗೋವಾ ಅಂತ ಗೊತ್ತು. ಸೊ ಇದರಲ್ಲಿ ಯಾವ್ದು ಆಪ್ಷನ್ ಆಗಿರುತ್ತೆ ಹುಷಾರಾಗಿ ಚೂಸ್ ಮಾಡಿ. ಸೊ ಇಟ್ಸ್ ಶೇರ್ ಬಿಟ್ವೀನ್ ಕರ್ನಾಟಕ, ಗೋವಾ ಆ್ಯಂಡ್ ಮಹಾರಾಷ್ಟ್ರ. ಸೊ ಆನ್ಸರ್ ಬಂದ್ಬಿಟ್ಟು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇಸ್ ದ ಆನ್ಸರ್. ಎತ್ತಿನ ಹೊಳೆ ಪ್ರಾಜೆಕ್ಟ್ ಮೇನ್ ಇದು ಸೇಫ್ ಡ್ರಿಂಕಿಂಗ್ ವಾಟರ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಟು ದಿ ಡಿಸ್ಟ್ರಿಕ್ಟ್ ಆಫ್ ಹಾಸನ್, ಚಿಕ್ಕಮಂಗ್ಳೂರು, ತುಮಕೂರು, ಬೆಂಗಳೂರು ರೂರಲ್, ರಾಮನಗರ್ ಮತ್ತು ಚಿಕ್ಕಬಳ್ಳಾಪುರ, ಮೇನ್ ಕೋಲಾರ. ಇದು ಮೇನ್ ಈ ಬಜೆಟಲ್ಲಿ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಇನ್ ಆರ್ಡರ್ ಟು ಕಂಪ್ಲೀಟ್ ದಿ ಲಿಫ್ಟ್ ಕಾಂಪೊನೆಂಟ್ ವರ್ಕ್ ಆಫ್ ದಿ ಫಸ್ಟ್ ಸ್ಟೇಜ್ ಆಫ್ ಪ್ರಾಜೆಕ್ಟ್. ಆಮೇಲೆ ಕಮಿಷನ್ ಇನ್ ಆರ್ಡರ್ ಟು ಟ್ರಯಲ್ ದಿ ಕಮ್ಮಿಂಗ್ ಮಾನ್ಸೂನ್ ಸೀಸನ್. 1,500 crores ಹ್ಯಾಸ್ ಬಿನ್ ಪ್ರೊವೈಡೆಡ್ ಇನ್ ದಿ ಬಜೆಟ್ ಆಫ್ 2022-21. ಸೊ ಎತ್ತಿನ ಹೊಳೆನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮೇನ್ಲಿ ಇಲ್ಲಿ
ಇದು ಕೂಡ ಎತ್ತಿನಹೊಳೆ ಬಂದ್ಬಿಟ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ಪ್ರಾಜೆಕ್ಟ್ ಪ್ರಪೋಸಸ್ ಟು ಡೈವರ್ಟ್ ನಿಯರ್ಲಿ 24 TMC ಆಫ್ ವಾಟರ್ ಫ್ರಮ್ ಎತ್ತಿನಹೊಳೆ, ಎ ಟ್ರಿಬ್ಯೂಟರಿ ಆಫ್ ನೇತ್ರಾವತಿ ರಿವರ್ ಟುವರ್ಡ್ಸ್ ದಿ ವಾಟರ್ ಸ್ಕೀ ಡಿಸ್ಟ್ರಿಕ್ಟ್. ಇಲ್ಲಿ ನೇತ್ರಾವತಿ ರಿವರ್ ಬಂದ್ಬಿಟ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಇದ್ರ ಟ್ರಿಬ್ಯೂಟರಿ ಬಂದು ನೆರಿಯಹೊಳೆ, ಕುಮಾರಧಾರ, ಬೆಳ್ತನಗಾಡಿ ಹೊಳೆ, ಶಿಶಿಲ ಹೊಳೆ. ಸೊ ಇದು ನೆನ್ಪಿಟ್ಕೊಳ್ಳಿ, 25 TMC ಆಫ್ ವಾಟರ್ ಫ್ರಮ್ ದಿ ನೇತ್ರಾವತಿ ರಿವರ್ ಟುವರ್ಡ್ಸ್ ದಿ ವಾಟರ್ ಸ್ಕೇಟ್ ಡಿಸ್ಟ್ರಿಕ್ಟ್. ಅದು ಆಲ್ರೆಡಿ ಇಲ್ಲಿ ಡಿಸ್ಟ್ರಿಕ್ಟ್ಸ್ ಹೇಳಿದ್ದೀನಿ ಯಾವ್ದು ಅಂದ್ಬಿಟ್ಟು. ಮೇನ್ ಸೇಫ್ ಡ್ರಿಂಕಿಂಗ್ ವಾಟರ್ಗೋಸ್ಕರ. ನೆಕ್ಸ್ಟ್ ಪಾಯಿಂಟ್ ಬಂದು mainly to construct a reservoir across Krishna river near Tintini bridge to facilitate supply of drinking water to the people of Raichuru, Yadgiri ಮತ್ತು ಕಲಬುರ್ಗಿ ರೀಜನ್ಗೆ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಂದು ಸೆರಿಕಲ್ಚರ್. ಸೆರಿಕಲ್ಚರ್ ಫಾರ್ಮಿಂಗ್ ಮೇನ್ ಬಂದು ಇಟ್ಸ್ ಅ ಸಸ್ಟೈನಬಲ್ ಲೈವ್ಲಿಹುಡ್. ಇದು ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡುತ್ತೆ ಅಬೌಟ್ 40 lakh ಪರ್ಸನ್ ಡೇ, ಮೇನ್ಲಿ ಆನ್ ಫಾರ್ಮಿಂಗ್ ಮತ್ತು ಯಾನ್ ರೀಲಿಂಗ್ ಆಕ್ಟಿವಿಟಿಯಲ್ಲಿ. ನ್ಯಾಷನಲ್ ರಾ ಸಿಲ್ಕ್ ಪ್ರೊಡಕ್ಷನಲ್ಲಿ ಶೇರ್ ಆಫ್ 46% ಬಂದು ನಮ್ಮ ಕರ್ನಾಟಕ ಸ್ಟೇಟಿಂದಾನೆ. ಆಮೇಲೆ ಕರ್ನಾಟಕ ಹಸ್ ಪ್ರಪೋಸ್ ಟು ಎಸ್ಟಾಬ್ಲಿಷ್ ಸಿಲ್ಕ್ ವಾಮ್ ಪ್ರೊಸೆಸಿಂಗ್ ಸೆಂಟರ್. ಎಲ್ಲಿ ಅಂದರೆ ಕನ್ವಾ ಫಾರ್ಮ್ ಇನ್ ರಾಮನಗರ್ ಡಿಸ್ಟ್ರಿಕ್ಟಲ್ಲಿ, ಮೇನ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ. ಅನಿಮಲ್ ಹಸ್ಬೆಂಡ್ರಿ ಫೈನಾನ್ಷಿಯಲ್ ಆಕ್ಟಿವಿಟಿ ಬಂದು ಡೈರಿ ಫಾರ್ಮಿಂಗ್, ಶಿಪ್ ಆರ್ ಗೋಟ್ ರೇರಿಂಗ್, ಪಿಗ್ ರೇರಿಂಗ್, ಪೋಲ್ಟ್ರಿ ರೇರಿಂಗ್. ಇದರಲ್ಲಿ ಮೇನ್ ಸಮಗ್ರ ವರಾಹ ಅಭಿವೃದ್ಧಿ ಯೋಜನೆ, ದಟ್ ಈಸ್ ಮೇನ್ಲಿ ಪಿಗ್ ರೇರಿಂಗ್ನ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು. ಮೇನ್ಲಿ ಇಂಪೋರ್ಟ್ ಫಾರಿನ್ ಬ್ರೀಡ್ ಪಿಗ್ಸ್ನ ಫಾರ್ಮುಲೇಟ್ ಮಾಡೋದು ಸಮಗ್ರ ವರಾಹ ಅಭಿವೃದ್ಧಿ ಯೋಜನೆ ಮೇನ್ ಟಾಪಿಕ್. ಫಿಶರಿಯಲ್ಲಿ ಫಿಶರ್ಮೆನ್ ಎಂಕರೇಜ್ ಮಾಡೋದಕ್ಕೆ ಮತ್ತು ಮಾಡರ್ನ್ ಫಿಶಿಂಗ್ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದಕ್ಕೆ ಕರ್ನಾಟಕ ಮತ್ಸ್ಯ ವಿಕಾಸ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾರೆ. ಮತ್ತು ಮಹಿಳಾ ಮೀನುಗಾರ ಸಬಲೀಕರಣದಲ್ಲಿ ಮೇನ್ ಫಿಶರ್ ವುಮೆನ್ ಬಂದು ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ಇನ್ ಫಿಶ್ ಸೆಲ್ಲಿಂಗ್ ಆ್ಯಕ್ಟಿವಿಟಿಯಲ್ಲಿ. ಅವ್ರಿಗೆ ಈಸಿ ಆಗೋದಕ್ಕೆ ಇನ್ ಆರ್ಡರ್ ಟು ಟ್ರಾನ್ಸ್ಪೋರ್ಟ್ ಫಿಶ್ ಫ್ರಮ್ ದಿ ಫಿಶ್ ಲ್ಯಾಂಡಿಂಗ್ ಸೆಂಟರಿಂದ ಮಾರ್ಕೆಟ್ಗೆ ಫಿಶ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ 2 ವೀಲರ್ನ ಪ್ರಪೋಸ್ ಮಾಡ್ತಾರೆ. ಮೇನ್ಲಿ 1000 ಫಿಶರ್ ವುಮೆನ್ಗೆ ಪ್ರೊವೈಡ್ ಮಾಡ್ತಾರೆ ಇನ್ ಆರ್ಡರ್ ಟು ಟ್ರಾನ್ಸ್ಪೋರ್ಟ್ ಫಿಶ್ 2 ವೀಲರ್ಸ್. ಬ್ಯಾಕ್ ವಾಟರ್ ಆಕ್ವಾಕಲ್ಚರ್ನ ಕೋಸ್ಟಲ್ ಆಕ್ವಾಕಲ್ಚರ್ ಅಂತ ಕರೀತಾರೆ. ಇನ್ ಆರ್ಡರ್ ಟು ಬ್ಯಾಕ್ ವಾಟರ್ ಫಿಶ್ ಸೀಡ್ಲಿಂಗ್ ಪ್ರೊಡಕ್ಷನ್ನ ಸೆಂಟರ್ ಎಸ್ಟಾಬ್ಲಿಷ್ ಮಲ್ಕಿ ಅಟ್ ಅನ್ ಎಕ್ಸ್ಪೆಂಡಿಚರ್ ಆಫ್ 2 crore. ಆಮೇಲೆ ಹೊಸ ಫಿಶ್ ಹಾರ್ಬರ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಅಟ್ ಕುಲಾಯಿ ಇನ್ ಮಂಗಳೂರು ತಾಲೂಕು. ಮೇನ್ ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಆರ್ಗನೈಸ್ ಮಾಡೋದಕ್ಕೆ ಡೈರೆಕ್ಟ್ ಮಾರ್ಕೆಟಿಂಗ್ ಆಫ್ ದಿ ಪ್ರಾಡಕ್ಟ್ಸ್ಗೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಪಾಲಿಸಿನ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಮೇನ್ ಟಾರ್ಗೆಟ್ ಬಂದ್ಬಿಟ್ಟು 5 lakh ಫಾರ್ಮರ್ಸ್ನ ಆರ್ಗನೈಸ್ ಮಾಡೋದು ಥ್ರೂ 500 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಆಮೇಲೆ ಇಲ್ಲಿ ದ ಟೋಟಲ್ ಅಮೌಂಟ್ ಆಫ್ 32,259 crore ಹ್ಯಾಸ್ ಬಿನ್ ಪ್ರೊವೈಡೆಡ್ ಫಾರ್ ದಿ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಇನ್ ದಿಸ್ ಬಜೆಟ್ 2022-21. ಸೊ ಯಾವ ಥರ ಕ್ವಶನ್ ಕೇಳ್ಬೋದು, ಚಾನ್ಸಸ್ ಇರುತ್ತೆ ಈ ಥರ ಕೇಳ್ಬೋದು. ಸೊ ಹೌ ಮಚ್ ಬಜೆಟ್ ಹ್ಯಾಸ್ ಬಿನ್ ಅಲೋಕೇಟೆಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟಿ, ದಟ್ ಈಸ್ ಕರ್ನಾಟಕ ಸ್ಟೇಟ್ ಬಜೆಟಲ್ಲಿ. ಸೊ 32,259 crore ಇಸ್ ದ ಆನ್ಸರ್. ಸೊ ಫ್ರೆಂಡ್ಸ್, ಇದೇ ಥರ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವ ಥರ ಟಾಪಿಕ್ಸ್ ಮೇಲೆ ನಿಮಗೆ ನಾನು ವೀಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ಹೇಳಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.